ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು 1 ಅವರ್ ಅಲ್ಲಿ ರಕ್ಷು ಬರ್ಡೇ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ರಕ್ಷು ಅವ್ರಿಗೆ ಟಿವಿ ನೋಡ್ತಾ ಇದ್ದಾಳೆ. ಅವಳು ಬರೋದ್ರೊಳಗೆ ರೂಮ್ ಒಳಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡೆ. ಪ್ರತಿ ವರ್ಷ ಅವಳ ಬರ್ಡೇಗೆ ರಾತ್ರಿ 12 ಗಂಟೆಗೆ ಸಣ್ಣ ಕೇಕ್ ತಂದು ಕಟ್ ಮಾಡಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ತೀನಿ. ಹಾಗೆ ಈ ಸಲ ಸೇಮ್ ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ಇವತ್ತು ಬೆಳಗ್ಗೆ ಮಾರ್ಕೆಟ್ ಹೋಗಿ ಏನೇನ್ ಐಟಮ್ ಬೇಕು ಡೆಕೋರೇಷನ್ಗೆ ಅದನ್ನೆಲ್ಲ ತಂದಿದ್ದೀನಿ. ಇದಿಷ್ಟು ಐಟಮ್ ನನ್ನ ಮಾರ್ಕೆಟ್ ಇಂದ ತಂದಿರೋದು. ಈ ಬ್ಯಾನರ್ ಹಾಗೆ ಈ ಸ್ಪೆಕ್ಸ್, ಬಲೂನ್ ಮತ್ತೆ ಲೈಟಿಂಗ್, ಈ ಸ್ಯಾಶ್, ಕ್ಯಾಂಡಲ್ಸ್ ಹಾಗೆ ಚಾಕ್ಲೇಟ್ ಮತ್ತೆ ಕ್ಯಾಂಡಲ್. ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಮಾಡಿ ಡೆಕೋರೇಷನ್ ಆದ್ಮೇಲೆ ಅವಳನ್ನ ಒಳಗೆ ಕರಿತೀನಿ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ರಕ್ಷುಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ನ ರೆಡಿ ಮಾಡಿಸಿದ್ದೆ. ಅದ್ರ ಬಗ್ಗೆ ಅವಳಿಗೆ ಐಡಿಯಾ ಕೂಡ ಇರಲಿಲ್ಲ. ಐ ನೋ ಅವಳಿಗೆ ನಾನು ಕೊಡೋ ಎಲ್ಲಾ ಗಿಫ್ಟ್ಸ್ ಗಿಂತ ಈ ಗಿಫ್ಟ್ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ನಿಮಗೂ ಆ ಗಿಫ್ಟ್ ಏನಂತ ತೋರಿಸ್ತೀನಿ. ಸೊ ಇದು ಪೇಂಟಿಂಗ್ ಪ್ಯಾಲೆಟ್ ಲೋಗೋ ಇರೋ ಬ್ರಾಸ್ಲೆಟ್. ಅವಳಿಗೆ ತುಂಬಾ ಇಷ್ಟ ಇಂಥ ಬ್ರಾಸ್ಲೆಟ್ ಅಲ್ಲ ಅಂದ್ರೆ. ಸೊ ಫೈನಲಿ ನಾ ಇದನ್ನ ಮಾಡಿಸಿದೀನಿ. ಅವಳಿಗೆ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ. ನನ್ಗೆ ಗೊತ್ತು ಎಲ್ಲ ಗಿಫ್ಟ್ ಗಿಂತ ಇದೇ ಜಾಸ್ತಿ ಅವಳಿಗೆ ಇಷ್ಟ ಆಗೋದು. ಆ ಬ್ರಾಸ್ಲೆಟ್ ನ ಹಾಕೋಕೆ ಮಾರ್ಕೆಟ್ ಇಂದ ಈ ಬಾಕ್ಸ್ ನ ಕೂಡ ತಂದಿದ್ದೆ. ಈ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅವಳಿಗೆ ಡೈರೆಕ್ಟ್ ಬ್ರಾಸ್ಲೆಟ್ ಕಾಣದಿರೋ ತರ ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಐ ಹೋಪ್ ಅವಳಿಗೆ ನಾ ಕೊಡೋ ಎಲ್ಲಾ ಗಿಫ್ಟ್ಸ್ ಇಷ್ಟ ಆಗ್ಲಿ, ಅವಳಿಗೆ ಹೆಲ್ತ್, ವೆಲ್ತ್, ಸಕ್ಸಸ್ ಎಲ್ಲ ಸಿಗ್ಲಿ. ಹೀಗೆ ಮಾತಾಡ್ತಾ ಇದ್ರೆ ತುಂಬಾ ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫೈನಲಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಡೇ. ಪ್ರತಿ ವರ್ಷನೂ ರಕ್ಷು ಬರ್ಡೇನ ರಾತ್ರಿ 12 ಗಂಟೆಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಈ ವರ್ಷನೂ ಅದೇ ರೀತಿ ಸಿಂಪಲ್ ಬಟ್ ಮೆಮೊರೇಬಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ರೂಮ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಲೈಟಿಂಗ್ ಆನ್ ಮಾಡಿದ್ಮೇಲೆ ಅದು ಆಲ್ಮೋಸ್ಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಫೀಲ್ ಕೊಡ್ತಾ ಇತ್ತು. ಅಷ್ಟು ಕಾಮ್, ಅಷ್ಟು ಪೀಸ್ಫುಲ್. ಬರ್ತ್ಡೇ ಸೆಲೆಬ್ರೇಷನ್ಗೆ ಪರ್ಫೆಕ್ಟ್ ಆಂಬಿಯನ್ಸ್. ಫಸ್ಟು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಆದಮೇಲೆ ಒಂದಿಷ್ಟು ಫೋಟೋಸ್, ಒಂದಿಷ್ಟು ವೀಡಿಯೋಸ್ ಮತ್ತು ತುಂಬ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ನಿಜ ಹೇಳಬೇಕಂದ್ರೆ ಬರ್ತ್ಡೇ ಗ್ರ್ಯಾಂಡ್ ಆಗಿರಬೇಕು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಇಷ್ಟದ ಜನರ ಜೊತೆ ನಗ್ತಾ ಖುಷಿಯಾಗಿ ಆಚರಿಸಿದರೆ ಅದೇ ಬೆಸ್ಟ್ ಸೆಲೆಬ್ರೇಷನ್. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು, ಅದೇ ಪ್ರೀತಿ ಬೇರೆ ರೀತಿ. The next day. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ನಂಗೆ ಕೇಕ್ ಶಾಪ್ ಹೋಗಿ ಕೇಕ್ ತಗೊಂಡ್ ಬರ್ಬೇಕು. ನಾನ್ ನಿನ್ನೆನೆ ಹೋಗಿ ಕೇಕ್ ಆರ್ಡರ್ ಕೊಟ್ಟು ಬಂದಿದ್ದೆ. ಅವ್ರಿಗೆ ಟೈಮಿಂಗ್ ಕೂಡ ಹೇಳಿದ್ದೆ ಇಷ್ಟೊತ್ತಿಗೆ ಬರ್ತೀನಿ ಅಂತ. ಸೊ ಇವಾಗ ನಾ ಹೋಗ್ಬೇಕು. ರಕ್ಷು ಇನ್ನೂ ಇದ್ದಿಲ್ಲ, ಬಿಕಾಸ್ ನಿನ್ನೆ ನೈಟ್ ಸೆಲೆಬ್ರೇಷನ್ ಅಲ್ಲಿ ಸ್ವಲ್ಪ ಲೇಟ್ ಆಗೋಯ್ತಲ್ವಾ. ದಟ್ಸ್ ವೈ ಇವಾಗ ನಾನು ಒಬ್ಳೆ ಹೋಗ್ಬೇಕು. ಮಧ್ಯಾಹ್ನ ಹೋಗಿ ಕೇಕ್ ತಗೊಂಡ್ ಬರ್ಬೋದಿತ್ತು, ಬಟ್ ಆಗಲ್ಲ. ಯಾಕಂದ್ರೆ ನಾವು ಲಂಚ್ಗೆ ಹೋಗ್ತಾ ಇದೀವಿ. ಆಲ್ರೆಡಿ ನಿನ್ನೆನೆ ಪ್ಲಾನ್ ಆಗಿತ್ತು ಇವತ್ತು ಮಧ್ಯಾಹ್ನ ಲಂಚ್ ಹೋಗೋಣ ಅಂತ. ಇವಾಗ ಬೇಗ ರೆಡಿಯಾಗಿ ಹೋಗ್ತೀನಿ. ಡೈರೆಕ್ಟ್ ಕೇಕ್ ಶಾಪ್ ಅಲ್ಲಿ ಸಿಗ್ತೀನಿ. ಇವಾಗ ಮೇನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಬರ್ತ್ಡೇ ಕೇಕ್ ತೊಗೊಂಡು ಬರೋದು. ನಾನು ಆಲ್ರೆಡಿ ಕೇಕ್ ಶಾಪ್ಗೆ ಕಾಲ್ ಮಾಡಿ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಲೇಟ್ ಆಗದೆ ಬೇಗನೆ ಹೊರಟೆ. ಯಾಕಂದರೆ ಕೇಕ್ ತೊಗೊಂಡು ಬರೋದು ಲೇಟ್ ಆದರೆ ನೆಕ್ಸ್ಟ್ ಲಂಚ್ ಪ್ಲ್ಯಾನ್ ಕೂಡ ಲೇಟ್ ಆಗುತ್ತೆ. ಅದಕ್ಕೆ ಟೈಮ್ಗೆ ಸರಿಯಾಗಿ ಕೇಕ್ ಶಾಪ್ ರೀಚ್ ಆದೆ. ಲಕ್ಕೀಲಿ ನಾನು ಹೋಗೋ ಅಷ್ಟರಲ್ಲಿ ಕೇಕ್ ಆಲ್ರೆಡಿ ರೆಡಿಯಾಗಿ ನಾನು ವೇಟ್ ಮಾಡ್ತಾ ಇತ್ತು. ಕೇಕ್ ನೋಡಿದ ತಕ್ಷಣ ಐ ವಾಸ್ ಲಿಟ್ರಲಿ ಶಾಕ್, ಬಿಕಾಸ್ ನಾನು ಕೊಟ್ಟಿದ್ದ ಡಿಸೈನೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಇನ್ನೇನು ಮಾಡೋಕ್ಕೆ ಆಗಲ್ಲ ಅಂತ ಅದೇ ಕೇಕ್ನ ತೊಗೊಂಡು ಬಂದೆ. ಅಲ್ಲಿಂದ ಡೈರೆಕ್ಟ್ ಡೆಕೋರೇಷನ್ ಶಾಪಿಂಗ್ ಕೂಡ ಮಾಡಿದೆ. ಬಲೂನ್ಸ್, ಬರ್ತ್ಡೇ ಕ್ಯಾಂಡಲ್ಸ್, ಡೆಕೋರೇಷನ್ ಐಟಮ್ಸ್, ಇನ್ನೂ ಸೆಲೆಬ್ರೇಷನ್ಗೆ ಏನೇನು ಬೇಕಿತ್ತೋ ಅದನ್ನೆಲ್ಲ ಒಂದೊಂದಾಗಿ ಪರ್ಚೇಸ್ ಮಾಡಿಕೊಂಡೆ. ಎಲ್ಲ ಶಾಪಿಂಗ್ ಕಂಪ್ಲೀಟ್ ಆದಮೇಲೆ ಫುಲ್ ಎಕ್ಸೈಟ್ಮೆಂಟ್ ಜೊತೆಗೆ ಮನೆಗೆ ಬಂದೆ. ಯಾಕಂದರೆ ಇವಾಗ ಸ್ಟಾರ್ಟ್ ಆಗೋದು ಬರ್ತ್ಡೇ ಪ್ರಿಪ್ರೇಷನ್ನ ಬೆಸ್ಟ್ ಪಾರ್ಟ್. ಇವಾಗ ನಾನು ಕೇಕ್ ಶಾಪ್ ಹೋಗಿ ಕೇಕ್ ತಗೊಂಡ್ ಬಂದೆ. ಇವಾಗ ಮತ್ತೆ ಮನೆ ಹೋಗಿ ರೆಡಿಯಾಗಿ ಬರಬೇಕು. ನಂದು ರಕ್ಷನ್ದು ಫಸ್ಟ್ ಪ್ಲಾನ್ ಇದ್ದಿದ್ದು ಡೈರೆಕ್ಟ್ ಲಂಚ್ಗೆ ಹೋಗೋಣ ಅಂತ. ಬಟ್ ಇವಾಗ ಪ್ಲಾನ್ ಚೇಂಜ್ ಆಗಿ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಲಂಚ್ಗೆ ಹೋಗ್ತೀವಿ. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು. ದೇವ್ರ ದರ್ಶನ ಚೆನ್ನಾಗಾಯ್ತು. ಕೇಕ್ ತೊಗೊಂಡು ಮನೆಗೆ ಬಂದಮೇಲೆ ಆನೆಸ್ಟ್ಲಿ ವ್ಲಾಗ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಸೆಲೆಬ್ರೇಷನ್, ಪ್ರಿಪ್ರೇಷನ್, ಪ್ಯಾಕಿಂಗ್, ರೆಡಿ ಆಗೋದು ಅದೇ ಗಡ್ಬಿಡಿಯಲ್ಲಿ ಕ್ಯಾಮ್ರಾ ಕಂಪ್ಲೀಟಾಗಿ ಸೈಡ್ಗೆ ಹೋಗಿತ್ತು. ಕೆಲವೊಮ್ಮೆ ಪ್ರತಿಯೊಂದು ಮೂಮೆಂಟ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ. ಕೆಲವು ಮೆಮೊರೀಸ್ ಮನಸ್ಸಲ್ಲಿ ಉಳಿದ್ರೆ ಸಾಕು. ಲಂಚ್ಗೆ ಲೇಟ್ ಆಗಬಾರ್ದು ಅಂತ ಬೇಗನೆ ಹೊರಟ್ವಿ. ಬರ್ತ್ಡೇ ಮೂಡ್, ರಕ್ಷು ಜೊತೆ ಔಟಿಂಗ್ ಮತ್ತು ಒಳ್ಳೆ ಫುಡ್. ಇವತ್ತಿನ ದಿನ ಫುಲ್ ಆಫ್ ವೈಬ್ಸ್ ಮಾತ್ರ. ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡ್ವಿ. ಯಾಕಂದರೆ ಪ್ರತಿ ಹೊಸ ಶುರುವು ದೇವರ ದರ್ಶನದಿಂದ ಶುರು ಆದರೆ ಮನಸ್ಸಿಗೂ ಒಂದು ನೆಮ್ಮದಿ ಸಿಗುತ್ತೆ.
ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತು ದೇವರ ಪ್ರಾರ್ಥನೆ ಮಾಡಿ ಅಲ್ಲಿಂದ ಡೈರೆಕ್ಟ್ ಲಂಚ್ಗೆ ಹೋಟೆಲ್ ಕಡೆ ಹೋದ್ವಿ. ಹೋಟೆಲ್ಗೆ ಹೋಗಿ ಮೆನ್ಯೂ ಕಾರ್ಡ್ ಕೈಗೆ ತಗೊಂಡ್ಮೇಲೆ ಅದೇ ಓಲ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಮೆನ್ಯೂ ಎಷ್ಟು ನೋಡಿದ್ರು ಏನು ಆರ್ಡರ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಮಾತ್ರ ಹೋಗಲೇ ಇಲ್ಲ. ಕೊನೆಗೆ ಸೇಫ್ ಆಪ್ಷನ್ ಅಂತ ನಮ್ಮ ಆಲ್ ಟೈಮ್ ಫೇವ್ರೇಟ್ ಆರ್ಡರ್ ಮಾಡಿದ್ವಿ. ಒಂದು ಬಿರಿಯಾನಿ ಮತ್ತು ಚಿಕನ್ ಕಬಾಬ್. ಈ ಕಾಂಬೋ ಮಾತ್ರ ಯಾವಾಗ ತಿಂದರೂ ಬೋರ್ ಆಗಲ್ಲ. ಫುಡ್ ಬರೋ ತನಕ ಮಾತಾಡ್ತಾ ಫೋಟೋಸ್ ತೊಗೊಳ್ತಾ ಟೈಮ್ ಪಾಸ್ ಮಾಡಿದ್ವಿ. ಇಡೀ ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು. ನೈಟ್ ಕೇಕ್ ಕಟ್ಟಿಂಗ್ ಆದಮೇಲೆ ನಾನು ರಕ್ಷುಗೆ ಒಂದೊಂದಾಗಿ ಗಿಫ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ಗಿಫ್ಟ್ ಓಪನ್ ಮಾಡ್ತಾ ಹೋದ ಹಾಗೆ ಅವಳ ಫೇಸಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇತ್ತು. ಅವಳ ಸ್ಮೈಲ್ ನೋಡಿದ ಮೇಲೆ ನಾನು ಇಷ್ಟು ದಿನ ಮಾಡಿದ ಪ್ಲ್ಯಾನಿಂಗ್, ಶಾಪಿಂಗ್, ಪ್ರಿಪ್ರೇಷನ್ ಎಲ್ಲವೂ ವರ್ತ್ ಇಟ್ ಅನ್ಸ್ತು. ನಿಜ ಹೇಳಬೇಕಂದ್ರೆ ಬರ್ತ್ಡೇ ಅಂದರೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಲ್ಲ, ನಮ್ಮವ್ರ ಜೊತೆ ಸ್ಪೆಂಡ್ ಮಾಡೋ ಹ್ಯಾಪಿ ಮೂಮೆಂಟೇ ಬಿಗ್ಗೆಸ್ಟ್ ಗಿಫ್ಟ್. ಇವತ್ತಿನ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ನಮ್ಮ ಲೈಫ್ನ ಬ್ಯೂಟಿಫುಲ್ ಮೆಮೊರೀಸ್ಗಳಲ್ಲಿ ಒಂದಾಗಿ ಉಳಿಯುತ್ತೆ. ಇವತ್ತು ರಕ್ಷು ಬರ್ಡೇ ಸ್ಪೆಷಲ್ ಡಿನ್ನರ್ಗೆ ನಮ್ಮ ಮನೆಯಲ್ಲಿ ಕೋಳಿ ರೊಟ್ಟಿ, ಚಿಕನ್ ಸಾರು ಮತ್ತೆ ಪಾಯಸ ಮಾಡಿದ್ದಾರೆ. ಈ ವರ್ಷ ರಕ್ಷು ಬರ್ಡೇ ಮಾತ್ರ ತುಂಬಾ ಸರ್ಪ್ರೈಸ್ ಇಂದ ಕೂಡಿತ್ತು. ಅವಳಿಗೆ ನನ್ನ ಗಿಫ್ಟ್ ಎಲ್ಲ ತುಂಬಾ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.